ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹಾಗಲಕಾಯಿ ಪಲ್ಯನ ನೀವು ತುಂಬ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರ. ಹಾಗಲಕಾಯಿ ಕಹಿ ಇರೋದ್ರಿಂದ ಅದು ಎಷ್ಟೋ ಜನರಿಗೆ ಪಲ್ಯ ಇಷ್ಟನೇ ಆಗಲ್ರಿ. ನಾನೊಂದು ಹೊಸ ಥರದ ಹಾಗಲಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ. ಯಾರಿಗೆ ಹಾಗಲಕಾಯಿ ಪಲ್ಯ ಇಷ್ಟ ಆಗಲ್ಲ ಅವ್ರಿಗಂತೂ ತುಂಬಾ ಫೇವ್ರೇಟ್ ಆಗ್ತದೆ ರೀ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಒಂದು ಕಡಾಯಿಗೆ ನಾನೊಂದು 2 ಗ್ಲಾಸ್ ಆದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಹಾಗಲಕಾಯನ್ನು ತೊಗೊಂಡಿದ್ದೀನಿ. ನೀವು ತುಂಬ ಎಳೆ ಇರುವಂಥ ಹಾಗಲಕಾಯಿ, ನಿಮ್ಮ ಕಡೆ ಯಾವ ರೀತಿ ಹಾಗಲಕಾಯಿ ಅವೈಲೇಬಲ್ ಅವ ಅದರಲ್ಲೇ ಈ ರೆಸಿಪಿಯನ್ನು ನೀವು ಮಾಡ್ಕೊರಿ. ನಾನು 3 ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಮೇಲ್ಗಡೆ ಈ ರೀತಿ ಸ್ವಲ್ಪ ಕಟ್ ಮಾಡ್ತೀನಿ ರೀ, ಅಂದ್ರೆ ಸಿಪ್ಪೆ ಕುದ್ಮೇಲೆ ಬೇಗನೆ ಕೂಸ್ತದೆ ರೀ. ಒಂದು 4 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಬ್ಯಾಡಗಿ ಮೆಣಸಿನ್ಕಾಯಿ. ಕಲರು ತುಂಬಾ ಚೆನ್ನಾಗಿ ಬರ್ತದೆ ರೀ ಇದರಿಂದ. ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದರಿಂದ ಹಾಗಲಕಾಯಿ ಕಹಿ ಅಂಶ ತುಂಬಾ ಕಡಿಮೆ ಆಗ್ತೈತೆ ರೀ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟೇ 5 ನಿಮಿಷ ಕುದಿಸ್ತೀನಿ ರೀ. ನೋಡಿ, ಇವು ಚೆನ್ನಾಗಿ ಕುದಿಯಾಕತ್ತಾವ್ರಿ. ಕುದ್ಮೇಲೆ ಎಲ್ಲನೂ ತುಂಬಾ ಸಾಫ್ಟ್ ಆಗ್ಯಾವ್ರಿ. ಈಗ 5 ನಿಮಿಷ ಆಗ್ಯದ್ರಿ. ಟೊಮೆಟೊ ಮೇಲಿನ ಸಿಪ್ಪೆನೂ ಬಿಚ್ಚದು. ನಾನು ಗ್ಯಾಸನ್ನು ಆಫ್ ಮಾಡಿ ಈ ನೀರನ್ನು ತೆಗಿತೀನಿ ರೀ. ಇವೆಲ್ಲವನ್ನು ಒಂದು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ತಾಯಿದ್ದೀನಿ. ಆರಿದ್ಮೇಲೆ ಯೂಸ್ ಮಾಡ್ತೀನಿ. ಒಂದು ಬಟ್ಲಿಗೆ ನಾನು 1 ಕಪ್ ಆಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನು ತೊಗೊರಿ, ಹುಳಿ ಮೊಸರು ಬೇಡ. ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರು, ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ, ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಅಲ್ಲಿ ಕುದಿಯೋ ಮುಂದೂ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆಗಳನ್ನು ಮೊಸರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊಸರು ಹಾಕಿ ಮಾಡೋದ್ರಿಂದ ಗ್ರೇವಿ ಟೇಸ್ಟು ತುಂಬಾ ಕ್ರೀಮಿ ಟೇಸ್ಟು ಚೆನ್ನಾಗಿ ಬರ್ತದೆ. ಮೊಸರು ಬೇಡ ಅಂದರೆ ನೀವು ಕೆನೆಯನ್ನಾದ್ರೂ ಹಾಕ್ಬೋದು. ನೋಡಿ, ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ಯಾವ್ರಿ. ಒಂದೊಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ನಾನು. ಒಂದು ಮಿಕ್ಸರ್ ಜಾರ್ಗೆ ನೋಡಿರಿ, ಟೊಮ್ಯಾಟೊ ಈರುಳ್ಳಿ ಎಲ್ಲ ಆರ್ಯಾವ್ರಿ. ಮತ್ತು ನಾನು ಟೊಮೆಟೊ ಮೇಲೆ ಸಿಪ್ಪೆಯನ್ನು ತೆಗೆದಿದ್ದೀನಿ. ಮತ್ತು ಮೆಣಸಿನ್ಕಾಯಿ ತುಂಬಾ ತೆಗೆದಿದ್ದೀನಿ. ಮೆಣಸಿನ್ಕಾಯಿ ಕುದ್ಮೇಲೆ ತುಂಬಾ ಸಾಫ್ಟ್ ಆಗ್ಯಾವ್ರಿ. ಈಗ ಈ ಜಾರ್ಗೆ ಹಾಕೊಳ್ಳೋಣ. ಇದನ್ನು ನೀರು ಹಾಕ್ದೇನೆ ನಾನು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ನೋಡಿ, ಫೈನ್ ಪೇಸ್ಟ್ ಆಗ್ಯದ. ಆ ಬ್ಯಾಡಗೆ ಮೆಣಸಿನ್ಕಾಯಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದದ ರೀ. ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಹಾಗಲಕಾಯಿನೂ ಆರ್ಯಾವ್ರಿ. ಕುದ್ಮೇಲೆ ತುಂಬಾ ಸಾಫ್ಟ್ ಆಗ್ಯಾವ್ರಿ. ಇದನ್ನೀಗ ಕಟ್ ಮಾಡ್ಕೊತೀನಿ ರೀ. ನಾನಿಲ್ಲಿ ರೌಂಡ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಉದ್ದುದ್ದಾಗಿನೂ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊರಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ತುಂಬಾ ಎಳೆ ಇರೋದ್ರಿಂದ ಬೀಜನೂ ಎಳೆಯದ ಅಂಥೇಳಿ ನಾನು ತೆಗೆದಿದ್ದಿಲ್ಲ. ನೀವು ಹಾಗಲಕಾಯಿ ಒಳಗಿನ ಬೀಜ ದಪ್ಪಿತ್ತಂದ್ರೆ, ಅದು ಬಿರುಸಿತ್ತಂದ್ರೆ ಅದನ್ನು ತೆಗೀರಿ. ಈಗ ಉಳಿದ ಹಾಗಲಕಾಯಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿ, ಒಮ್ಮೆಲೆ ಕಟ್ ಮಾಡ್ಕೊಂಡಿದ್ದೀನಿ ರೀ. ಈಗ ಈ ಹಾಗಲಕಾಯನ್ನು ಸ್ವಲ್ಪ ಹುರಿಯೋಣ ರೀ. ನಾನೊಂದು ಪ್ಯಾನನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹುರಿದು ಮಾಡ್ರೆ ಪಲ್ಯ ಟೇಸ್ಟು ಚೆನ್ನಾಗಿ ಆಗ್ತದೆ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತೀನಿ. ಹೈ ಫ್ಲೇಮಲ್ಲಿ ಇಟ್ಟನೆ ಹುರಿಯೋಣ. ಕುದ್ದ ಮೇಲೆ ಒಂದು 50% ಇವು ಕುಕ್ ಆಗಿರ್ತಾವೆ. ಅಂದರೆ ಬೇಯ್ದು ತುಂಬಾ ಆವಾಗ ಸಾಫ್ಟ್ ಆಗಿರ್ತಾವೆ. ನೋಡಿ, ಈ ರೀತಿ ಬ್ಲ್ಯಾಕ್ ಸ್ಪಾಟ್ಸ್ ಇಷ್ಟಿಷ್ಟ ಬಂದರೆ ಸಾಕ್ರಿ. ಈಗ ಕರೆಕ್ಟಾಗಿ ಇವು ಹುರಿದವ್ರಿ. ಗ್ಯಾಸನ್ನು ನಾನು ಆಫ್ ಮಾಡ್ತೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಮಸಾಲೆಗಾಗಿ ನಾನು ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ,
ಒಂದು 10ರಿಂದ 12 ಕಾಳು ಮೆಣಸು, 3 ಲವಂಗ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಪು, ಸ್ವಲ್ಪ ದಾಲ್ಚಿನ್ನಿಯನ್ನು ಹಾಕ್ತಾಯಿದ್ದೀನಿ. ಇವನ್ನ ಸ್ವಲ್ಪ ಫ್ರೈ ಮಾಡೋಣ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಇದ್ರ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕ್ರಿ. ಕಲರ್ ಏನು ಚೇಂಜ್ ಆಗೋದು ಬೇಡ. 1 ನಿಮಿಷ ಆಗಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಬೇಯ್ದ್ಮೇಲೆ ಈ ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ್ರಿ. ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋಣ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಮುಚ್ಚಿ 1-2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ನೋಡಿ 2 ನಿಮಿಷ ಆದಮೇಲೆ ಚೆನ್ನಾಗಿ ಬೇಯ್ದೈತಿ ಮತ್ತು ಆಯಿಲನ್ನು ಸಪ್ರೇಟ್ ಆಗೈತೆ. ಇದಕ್ಕೆ ನಾನು ಆ ಮೊಸರಿನಲ್ಲಿ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟನೆ ಇದನ್ನು ಹಾಕ್ರಿ, ಅಥವಾ ಗ್ಯಾಸ್ ಆಫ್ ಮಾಡಿ ಹಾಕಿ ಮತ್ತೆ ಗ್ಯಾಸ್ ಆನ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಾಂದ್ರೆ ಮೊಸರು ಹೈ ಫ್ಲೇಮ್ದಲ್ಲಿಟ್ಟು ಒಮ್ಮೆಲೆ ಒಡೆದು ಬಿಡ್ತದೆ ರೀ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಇದ್ರ ಜೊತೆ ಇದಕ್ಕೆ ಒಂದು ಸ್ವಲ್ಪ 4 ಟೀ ಸ್ಪೂನ್ ಆಗಷ್ಟು ನೀರು ಹಾಕಿ ಅದೇ ಬಟ್ಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಗ್ರೇವಿ ಏನು ಮಾಡ್ತಾಯಿಲ್ಲ, ನಾನು ಥಿಕ್ಕಾಗಿ ಗ್ರೇವಿ ಮಾಡತ್ತೀನಿ ರೀ. ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ತೀನಿ ರೀ. ನೋಡಿರಿ ಮೊಸರು ಜೊತೆ ಇರೋ ಮಸಾಲೆ ಅದು ಎಲ್ಲನೂ ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಈ ಗ್ರೇವಿ ಒಳಗೆ ಮಿಕ್ಸ್ ಮಾಡೋಣ್ರಿ. ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲೇ 5 ನಿಮಿಷ ಬೇಯಿಸ್ತೀನಿ ರೀ. ನೋಡಿ ಎಲ್ಲ ಮಸಾಲೆ ಜೊತೆ ಹಾಗಲಕಾಯಿ ಚೆನ್ನಾಗಿ ಬೇಯ್ದದ್ರಿ. ನೋಡಿ ನಾನು ಕಟ್ ಮಾಡಿನೂ ತೋರಿಸ್ತೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇದನ್ನು ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆಗ್ಯದ್ರಿ. ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪರಾಟ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮೊಸರು ಹಾಕೋದ್ರಿಂದ ತುಂಬ ಗ್ರೇವಿ ಟೇಸ್ಟು ಕ್ರೀಮಿಯಾಗಿರ್ತದೆ ರೀ. ಈ ಪಲ್ಯ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.